ಹಲೋ, ಎಕ್ಸ್ಕ್ಯೂಸ್ ಮೀ, ನಮ್ಮ ರೂಮಿಗೆ ಒಂದು ಭೂತ ಬಂದಿದೆ ನೋಡಿ, ಅಳಗಾಡವಲ್ತು. ನಿದ್ದೆ ಚೆನ್ನಾಗೈತಾ ರೀ? ಹಾಂ, ಚೆನ್ನಾಗೈತಾ? ನಿದ್ದೆ ಮೂಡಲ್ಲೇ ಇದ್ದಾರೆ ಇನ್ನು, ಯಾಕಂದರೆ ಒಳಗಡೆ ಎ ಸಿ ಇದೆ ಫುಲ್ಲು. ಹೊರಗಡೆ ಕೂಡ ವೆದರ್ ತಣ್ಣಗೆ ಮೋಡ ಮೋಡ ಐತೆ, ಮೋಸ್ಟ್ಲಿ ಮಳೆ ಬರುತ್ತೆ ಅನಿಸುತ್ತೆ. ನಿದ್ದೆ ಬರ್ತಾ ಇದೆ. ಇಲ್ಲಿ ನಮ್ಮ ಮನೆಯವ್ರು ರೆಡಿ ಆದರು, ಇಲ್ಲಿ ನನ್ನ ಮಗಳದು ರೆಡಿ ಆಗ್ತಾ ಇದ್ದಾಳೆ. ನಾನು ಕೂಡ ರೆಡಿ ಆಗಿದ್ದೀನಿ, ಅಮ್ಮನೂ ರೆಡಿ ಆದರೆ, ಆಯುಷು ರೆಡಿ ಆದರೆ ಆಯಿತು. ನಮ್ಮ ಚಿಂಟುನೂ ರೆಡಿ ಆಗಿದ್ದಾನೆ. ಪೌಡ್ರ್ ಇತ್ತಲ್ಲ ಅಲ್ಲಿ ನೋಡು, ಇಲ್ಲೇ ಇದಲ್ಲ ಅಲ್ಲಿ. ನೋಡ್ರಿ, ಗಂಡು ಮಕ್ಕಳದ ಬೆಸ್ಟ್, ಈಸಿ, ಬೇಗ ರೆಡಿ ಆಗಿಬಿಡ್ತಾರೆ 1 ಸೆಕೆಂಡಲ್ಲಿ. ನಮ್ಮದೇ ನಮ್ಮಮ್ಮನೂ ಕೂಡ ರೆಡಿ ಆದರು, ಫುಲ್ಲು ಸ್ನಾನ ಪೂಜೆ ಆಯಿತು, ರೆಡಿ ಆಗಿದ್ದಾರೆ. ಚಿಂಟು ಹಾಯ್ ಹಾಯ್ ಮಾಡಿ. ಗುಡ್ ಮಾರ್ನಿಂಗ್. ರೆಡಿ ಆಗಿದೆ ನಮ್ಮ ಚೋಟು, ರೆಡಿ ಆಗಿದ್ದಾನೆ. ಯಪ್ಪ, ಅವನಿಗೆ ಬುಡ್ಕಿಂದೊಂದು ಹಾಕಿದ್ರೆ ಆಯ್ತು. ರೆಡಿಯಾಗಿ ಕೂತ್ಕೊಂಡಿದ್ದೀವಿ, ವೇಟಿಂಗ್ ಫಾರ್ ಐಶು. ಕೆಳಗಡೆ ಹೋಗ್ಬೇಕೀಗ. ಕೆಳಗಡೆ ಹೋಗಿ ಟೀ ಕುಡಿದು ಟೆಂಪಲ್ಗೆ ಹೋಗಿ ಬರ್ತೀವಿ ಫಸ್ಟು, ಆಮೇಲೆ ಟೆಂಪಲ್ ಮುಗಿಸ್ಕೊಂಡ್ಬಂದು ಹೊಡ್ಕೊ ಟೆಂಪಲ್ಗೆ ಹೋಗಿ ಬಂದು ಆಮೇಲೆ ತಿಂತೀವಿ. ನಮ್ಮ ಚಿಂಟನ್ ಬ್ರೇಕ್ಫಾಸ್ಟ್ ನಡೀತಾ ಇದೆ ಇಲ್ಲಿ. ಬಿಸ್ಕೆಟ್. ಆಯ್, ಗುಡ್ ಮಾರ್ನಿಂಗ್. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಟೆಂಪಲ್ಗೆ ಹೋದ್ಮೇಲೆ ಸಿಗ್ತೀನಂತೆ. ನಾನು ನಿಮ್ಗೆಲ್ಲರಿಗೂ ಟೆಂಪಲ್ಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್ ಮಾಡು. ಬಾಯ್. ಬಾಯ್. ಆಮೇಲೆ ಸಿಗ್ತೀವಿ, ಬಾಯ್ ಅಂತ. ಯಾರು? ತಂದಿಲ್ಲಲ್ಲ ನೀವು? ಸಾಕು ಬಿಡು, ಆಯ್ತಾ? ಫ್ರೆಂಡ್ಸ್, ನಾವು ಇವತ್ತು ಮಂಗಳ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬೆಳಗ್ಗೆನೇ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಬನ್ನಿ, ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಇದಾದಮೇಲೆ ನೆಕ್ಸ್ಟ್ ಯಾವ ದೇವಸ್ಥಾನ ಅಂತ ನಾವು ಸರ್ಚ್ ಮಾಡ್ತೀವಿ, ಆಮೇಲೆ ಹೋಗಿ ಬರ್ತೀವಿ. ಇದು ತುಂಬ ದೊಡ್ಡ ದೇವಸ್ಥಾನ. ಅರ್ಶಿನ ಮಾಡ್ಸಕ್ಕೆ ಹೋದ, ಅರ್ಶಿನ ಮಾಡ್ಸಕ್ಕೆ ಹೋಗಿದ್ದಾರೆ, ಅಲ್ಲಿ ಹೋಗುತ್ತೆ ಬಂದ. ಫ್ರೆಂಡ್ಸ್, ನಮ್ಮ ಮನೆಯವರು ಮಂಗಳೂರು ಲ್ಯಾಂಗ್ವೇಜ್ ಫುಲ್ ಪರ್ಫೆಕ್ಟ್ ಆಗಿ ಒಂದೇ ದಿನದಲ್ಲಿ ಕಲ್ತ್ರು. ಇಲ್ಲ ಮರ ಐತೆ, ನನಗೆ ಆಕ್ಚುಲಿ ಮುಂಚೆ ಅಂತಾನೆ ಗೊತ್ತುಂಟು, ನನಗೆ ಎಲ್ಲ ಭಾಷೆನೂ ಗೊತ್ತುಂಟು. ಇನ್ನೂ 1 ವಾರ ಇದ್ರೆ ಫುಲ್ ಪರ್ಫೆಕ್ಟ್ ಆಗಿ ಮಂಗಳೂರು ಲ್ಯಾಂಗ್ವೇಜ್ ಫುಲ್ ಕಲ್ತೇ ಬೆಂಗಳೂರಿಗೆ ಹೋಗ್ತಾರೆ. ಬಿಸಿಲು ಜಾಸ್ತಿ ಉಂಟು, ಹಂಗಾಗಿ ಮಂಡ ಬಿಸಿ ಆಗ್ತಾ ಇದೆ. ಬಟ್ ಇದು ಆಕ್ಚುಲಿ ಸ್ಯಾಟರ್ಡೆ, ಬಟ್ ಮಂಡೇ ಮಾತ್ರ ಯಾಕೆ ಬಿಸಿ ಆಗ್ತದೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇದೆ ನೋಡು, ಮಂಡೇ ಇಲ್ಲ ನಮ್ಮ ಹತ್ರ ಯಾರಿಗೂ. ಅದೇನು ಮತ್ತೆ ಚಸ್ಮೆ ಇಟ್ಕೊಂಡಿದ್ದಲ್ಲ, ಅದೇ ಮಂಡೇ ನಿನ್ಗೆ. ಮಂಡೆ ಅಂದ್ರೆ ಏನಡಿ? ತಲೆ ಇಲ್ಲ, ತಲೆ ಇದೆ, ಬಟ್ ಅದರೊಳಗೆ ಇರ್ಬೇಕಿರುವಂತ ಬುದ್ಧಿ ಇಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ ತಲೆಗೆ ಬುದ್ಧಿನೇ ಇಲ್ಲ, ಬಟ್ ನನಗಿದೆ. ಅವರಿಬ್ಬರದು ನನ್ನ ಹತ್ರ ಇದೆ ಬುದ್ಧಿ. ಅಯ್ಯೋ ಸುಳ್ಳು.
ಕರೆಕ್ಟ್. ಯಾರು ನಂಬಬೇಡಿ ಇದನ್ನು. ನಮ್ಮದು ಲದ್ದಿ ಎಲ್ಲ ನಿನ್ನ ಹತ್ರ ಉಂಟು. ಲದ್ದಿ ಎಲ್ಲ ಬುದ್ಧಿ ಇದೆ, ಲದ್ದಿ ಇವ್ರ ಹತ್ರ ಇದೆ. ಲದ್ದಿ ನಮ್ಮ ಮನೆಯವ್ರ ಹತ್ರ, ನನ್ನ ಮಗಳ ಹತ್ರ. ಅವ್ರು ಐತಲ್ರಿ ಅಂಕಲ್, ಸಣ್ಣ ಹುಡ್ರಿಗೆ ಆಗಿರ್ಲಿ. ಬಟ್ ಮಂಗಳೂರು ಲ್ಯಾಂಗ್ವೇಜ್ ತುಂಬಾನೇ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾರೆ. ಹಾಗೆ ಮಂಗಳೂರು ತುಂಬಾ ಇಷ್ಟ ಆಯ್ತು. ಫಸ್ಟ್ ಟೈಮ್ ಬಂದಿದ್ದೆ ನಾವು, ಬಟ್ ಸೆಕೆ ಇರುತ್ತೆ, ಬಿಸಿಲಿರುತ್ತೆ ಅಂತ ನಾವು ಬಿಸಿಲುಗಾಲಕ್ಕೆ ಬಂದೇ ಇಲ್ಲ. ಬಟ್ ನಿನ್ನೆ ಇವತ್ತು ಏನಂತ ಬಿಸಿಲೇ ಇಲ್ಲ, ಫುಲ್ ಕೂಲ್ ಆಗಿದೆ. ನಮ್ ಪುಣ್ಯ ಅನ್ಸುತ್ತೆ ಅದಕ್ಕೆ. ಓಕೆ, ನೀನು ಪದೇ ಪದೇ ಮಂಗಳೂರಿಗೆ ಬರ್ಬೇಕಂತ ಅನ್ಸುತ್ತೆ, ಯಾಕಂದ್ರೆ ತುಂಬಾ ಟ್ರಾಫಿಕ್ ಇಲ್ಲ ಇಲ್ಲಿ, ಅಲ್ಲ ರೀ? ಟ್ರಾಫಿಕ್ ಇಲ್ಲಲ್ಲ, ಟ್ರಾಫಿಕ್ ಇಲ್ಲ, ರೋಡ್ ಎಲ್ಲ ಕ್ಲೀನ್ ಆಗಿದೆ. ಇನ್ನೊಂದು ಅದೇ ಇಷ್ಟ ಆಯ್ತಾ ಮಂಗಳೂರು? ಇಷ್ಟ ಆಯ್ತು ಮಾರೈತಿ. ಮತ್ತೆ ಒಂದ್ಸರಿ ಬರುವುದಾ? ನೆಕ್ಸ್ಟ್ ಬೀಚಲ್ಲಿ ಒಂದು ಅಂಗಡಿ ಇಟ್ಕೊಂಡಿಲ್ಲೇ ಇದ್ವಿ. ಯಾವ ಅಂಗಡಿ? ಯಾವ್ದು ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡು. ಪಟ್ಟಿ ಅಂಗಡಿಯಲ್ಲಿ ಏನು ಸಿಗುತ್ತೆ ಲಾಭ? ಇಲ್ಲಿ ಅಮ್ಮ ಕೂತಿದ್ದಾರೆ. ಅಮ್ಮ, ದೇವಸ್ಥಾನ ಹೇಗಿತ್ತು? ಆಯುಷು ತುಂಬಾ ಚೆನ್ನಾಗಿದೆ. ಚೆನ್ನಾಗಿತ್ತಲ್ಲ? ಅಣಿ ಚೆನ್ನಾಗಿದೆ. ನಿಮ್ ಕೈಯೇ ಬರ್ತಿದೆ ಒಮ್ಮೆ, ಅಲ್ಲಿ ಏನ್ ಹಿಡ್ಕೊಂಡಿದ್ರೆ ಗೊತ್ತಿಲ್ಲ ನನಗೆ. ಹೇಗಿತ್ತು ದೇವಸ್ಥಾನ? ಚೆನ್ನಾಗಿತ್ತು, ಪ್ರಶಾಂತವಾಗಿತ್ತು. ಅಲ್ಲ? ಹೌದು, ಜಾಸ್ತಿ ಗಲಾಟೆ ಇಲ್ಲ. ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಈಗ ನಾವ್ ಇನ್ನೊಂದ್ ದೇವಸ್ಥಾನ ಯಾವ್ದು ಪುಟ್ಟ ಹೋಗೋದು ರೀ? ಈಗ ಹೋಗ್ತಾ ಇರೋ ದೇವಸ್ಥಾನ ಯಾವ್ದು? ಹೋಗ್ತಾ ಇರೋದು ಕದ್ರಿ ಮಂಜುನಾಥ. ಕದ್ರಿ ಮಂಜುನಾಥ. ಇದು ದೊಡ್ಡ ದೇವಸ್ಥಾನನ? ದೊಡ್ಡ ದೇವಸ್ಥಾನ, ಚೆನ್ನಾಗಿದೆ. ಕಾಲ್ನ ಫ್ರೆಂಡ್ಸ್, ಮಂಗಳೂರಲ್ಲಿ ಈ ದೇವಸ್ಥಾನ ಮಾತ್ರ ತುಂಬ ದೊಡ್ಡ ದೇವಸ್ಥಾನ. ಫುಲ್ ಶ್ರೀ ಇದು ಚೆನ್ನಾಗಿದೆ. ಇಲ್ಲಿ ಕಾಲು ತೊಳಿಬೇಕು. ಮಹಾಗಣಪ ಫ್ರೆಂಡ್ಸ್, ಇದು ಬಂದು ತೀರ್ಥ ಕೆರೆಗಳು. ಇಲ್ಲಿ 7 ಕೆರೆಗಳಿದಾವೆ. ಇದರಲ್ಲಿ ಸ್ನಾನ ಮಾಡ್ತಾರಂತೆ 7 ಕೆರೆಯಲ್ಲಿ. ಬಟ್ ನಾವೇನು ಮಾಡಕ್ ಹೋಗಿಲ್ಲ, ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಅಷ್ಟೇ. ಇಲ್ಲೆಲ್ಲರೂ ನೋಡ್ಬೋದು, ಸ್ನಾನ ಮಾಡ್ತಾ ಇದ್ದಾರೆ. ಇದು ದೊಡ್ಡದು, ಇದೊಂದು. ಆ ಕಡೆ 6 ಇದಾವೆ, ಟೋಟಲ್ ಆಗಿ 7 ಇದಾವೆ ತೀರ್ಥ ಕೆರೆಗಳಂತೆ. ತುಂಬಾ ಚೆನ್ನಾಗಿದೆ. ದೇವಸ್ಥಾನ ಕೂಡ ಅಷ್ಟೇ, ತುಂಬ ದೊಡ್ಡ ದೇವಸ್ಥಾನ ಇದೇನಲ್ಲ. ಬಟ್ ಇದು ಮಿಕ್ಕಿದ್ದು ಎಲ್ಲದರಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ನೋಡ್ಬೋದು ನೀವು, ಮಾಡ್ತಾ ಇದ್ದಾರೆ ಆಲ್ರೆಡಿ. ಬಟ್ ಏನಾದರೂ ಇರುತ್ತೆ ವಿಶೇಷತೆ, ಹಾಗಾಗಿ ಇಲ್ಲಿ ಸುತ್ತಮುತ್ತ ಲೋಕಲ್ಸು. ಬಟ್ ಇಲ್ಲಿ ತೀರ್ಥ ಕೆರೆಗಳ ಬಗ್ಗೆ ತಿಳ್ಕೊಂಡಿರೋರು, ಗೊತ್ತಿರೋರು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ನಮ್ಮಂಥ ವಿಸಿಟಿಗೆ ಬಂದವರು ಅಷ್ಟೇ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ತೀವಿ. ಬನ್ನಿ ಇಲ್ಲಿ ಕೇಳೋಣ. ಎದಕ್ಕೆ ಸ್ನಾನ ಮಾಡ್ತಾರೆ 7 ಕೊಳದಲ್ಲಿ? ಇದು ಸಪ್ತ ಕೆರೆ ಅಂತಾರಮ್ಮ. ಸಪ್ತ ಕೆರೆ ಅಂದ್ರೆ 7 ಕೆರೆ. ಇದು ಪುಣ್ಯ ಸ್ನಾನ ಅಂತ. ಓಕೆ. ಇದರಲ್ಲಿ 7 ಕೊಳದಲ್ಲಿ ಮುಳುಗಿದ್ರೆ ಒಳ್ಳೇದಂತ ಹೇಳ್ತಾರೆ. ಹೌದ್ರಾ? ಯಾವಾಗಲೂ ಓಪನ್ ಇರುತ್ತಾ ದೇವಸ್ಥಾನ? ಇದು ಮುಂಚೆಯಿಂದನೂ ಇದು ಇದೆ, ಪಾಂಡವರು ಸ್ನಾನ ಮಾಡಿದಂಥ ಜಾಗ ಇದೆ. ಪಾಂಡವರು ಸ್ನಾನ ಮಾಡಿದಂಥ ಜಾಗನಾ? ಓಕೆ. 7 ಕೊಳ. ಇದಲ್ವಾ? ಇದೇ ಫಸ್ಟ್ ಅಮ್ಮ. ಇದು ಫಸ್ಟ್. ಇಲ್ಲಿಗೆ ಒಳಗೆ. ಇದು ಫಸ್ಟ್. ಇದು ದೊಡ್ಡದು ಫಸ್ಟ್ ಅಂತೆ. ಅಲ್ಲಿಂದ 1, ಅದು ಲಾಸ್ಟ್ 2, 3, 4, 5, 6, 7. ನಾವು 7 ಕೊಳದಿಂದ ನೀರು ತಗೊಂಡು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡಿವಿ ಅಷ್ಟೇ. ಯಾಕಂದರೆ ಇನ್ನೂ ನಾವು ಬೇರೆ ಜಾಗಕ್ಕೆ ಹೋಗಬೇಕು, ಹಂಗಾಗಿ ಸ್ನಾನ ಏನು ಮಾಡೋಕ್ಕೆ ಹೋಗಿಲ್ಲ. ಇನ್ನೊಂದು ಸಾರಿ ಬಂದಾಗೆ ಬೇಕಾದ್ರೆ ಸ್ನಾನ ಮಾಡೋಣ ಅಲ್ಲಮ್ಮ? ಹೋಗೋಣ ರೀ. ಬನ್ನಿ ಫ್ರೆಂಡ್ಸ್, ಈಗ ನಾವು ನೀರು ಪ್ರೋಕ್ಷಣೆ ಮಾಡ್ಕೊಂಡ್ವಿ. ಈಗ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು. ಬನ್ನಿ.
ಅಲ್ಲ ಇಲ್ಲಿಂದ ಒಂದು ಫ್ರೆಂಡ್ಸ್, ಇಲ್ಲಿ ತೆಂಬಿಗೆ ತಗೊಂಡು ಅಲ್ಲಿ ನಂದಿ ಬಾಯಲ್ಲಿ ನೀರು ಬರುತ್ತೆ. ಆ ನೀರನ್ನ ತಗೊಂಡು ಒಳಗಡೆ ನಾವು ಲಿಂಗಕ್ಕೆ ಹಾಕಿ ಬರಬೇಕು. ಮೇಲೆ ಗಣೇಶ ಇದ್ದಾನೆ, ಕೆಳಗಡೆ ನಂದಿ ಇದೆ, ನಂದಿ ಬಾಯಲ್ಲಿ ಬರುತ್ತೆ ನೀರು. ಆ ನೀರನ್ನ ತಗೊಂಡೋಗಿ ನಾವು ಮೇಲೆ ಇಲ್ಲಿ ಸರಿ ಇಲ್ಲಿ ಮೇಲೆ ಲಿಂಗು ಇದೆ, ಅಲ್ಲಿ ಹಾಕಿ ಬರಬೇಕು. ಇಲ್ಲಿ ನಿಂತಿದ್ದಾರೆ ನನ್ನ ಮಗಳು, ನಮ್ಮ ಮನೆಯವರು ಎಲ್ಲರೂ ಹಾಕಿ ಬಂದ್ವಿ ನಾವು. ಫ್ರೆಂಡ್ಸ್, ಕದ್ರಿ ಮಂಜುನಾಥ ದೇವಸ್ಥಾನ ಒಳಗಡೆ ಬಂದರೆ ತುಂಬನೇ ದೇವಸ್ಥಾನ ಸಿಗುತ್ತೆ. ನಾವೀಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಮೆಟ್ಲು ಬರುತ್ತೆ, ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಬಿಸಿಲು ಸ್ಟಾರ್ಟ್ ಆಯ್ತು ಇನ್ನು ಮಂಗಳೂರಲ್ಲಿ. ಇದೊಂದು ದೇವ್ರ ದರ್ಶನ ಮಾಡಿಕೊಂಡು ಫಸ್ಟು ತಿಂಡಿ ತಿನ್ಕೋಬೇಕು, ಆಮೇಲೆ ಮಿಕ್ಕಿರೋದು ಇಲ್ಲ ಇಲ್ಲ. ಒಂದು ಸ್ವಲ್ಪ ಮೆಟ್ಲಿದ್ದಾವೆ, ಮೆಟ್ಲು ಎತ್ಕೊಂಡು ಬರಬೇಕು. ಬನ್ನಿ ನೋಡಿ, ಹೀಗಿದೆ. ಮೊನ್ನೆ ಬಿಸಿ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ದಾರೆ. ಫಸ್ಟ್ ಇಲ್ಲಿ ಬೆಳಗ್ಗೆ ನನ್ನ ಪ್ರಕಾರ 8-8:30 9 ಒಳಗನೆ ಬ್ರೇಕ್ಫಾಸ್ಟ್ ತಿನ್ಕೊಂಡು ಎಲ್ಲೇನು ನಾವು ಪ್ಲೇಸಸ್ ನೋಡೋಕೆ ಹೋಗ್ಬೇಕಾದ್ರೆ ಆಮೇಲೆ ಹೋಗ್ಬೇಕು. ಯಾಕಂದರೆ ಆಮೇಲೆ ಮೋಸ್ಟ್ಲಿ ಟಿಫಿನ್ ಸಿಗಲ್ಲ, ಇಲ್ಲಿ ತಿಂಡಿ ಸಿಗಲ್ಲ. ಆಮೇಲೆ ಬರೀ ಬೋಂಡ, ಬನ್ನು ಆ ಥರ ಸಿಗುತ್ತೆ, ಮಂಗಳೂರು ಬನ್ನು, ಅದನ್ನು ತಿನ್ಕೊಂಡಿರ್ಬೇಕಾಗುತ್ತೆ. ಹೋಟೆಲ್ BMS ಅಂತ ಇದೆ ರೈಟಲ್ಲಿ, ನೋಡ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ ಹೋಟೆಲ್ನ. ಫ್ರೆಂಡ್ಸ್, ನಾವಿಲ್ಲಿ ತಾಲಿ ಹೇಳಿದ್ದೀವಿ, ಯಾಕಂದರೆ ತಿಂಡಿನೂ ಕ್ಲೋಸು, 12 ಗಂಟೆ ಆಯಿತು ಟೈಮು. ತಾಲಿ ಹೇಳಿವಿ. ತಾಲಿಯಲ್ಲಿ ಹಪ್ಪಳ, ಚಪಾತಿ, ಚಟ್ನಿ, ಉಪ್ಪಿನಕಾಯಿ, ಪಲ್ಯಗಳು ಕೊಟ್ಟಿದ್ದಾರೆ. ಬನ್ನಿ ಬ್ಯಾಟಿಂಗ್ ಮಾಡೋಣ, ಯಾಕಂದರೆ ತಿಂಡಿ ಟೈಮು ಆಯಿತು. ಇನ್ನು ಊಟನೇ ತೊಗೊಂಡಿದ್ದೀವಿ ಡೈರೆಕ್ಟಾಗಿ. ಇದೊಂದು ಸ್ವೀಟು, ಅಕ್ಕಿ ಮಣ್ಣಿ ಓಕೆ ಓಕೆ. ಫ್ರೆಂಡ್ಸ್, ನಾವೀಗ ಮಂಗಳೂರಲ್ಲೇ ಇದು ತಣ್ಣೀರು ಬಾವಿ ಬೀಚಿಗೆ ಬಂದಿದ್ದೀವಿ. ಇದು ಬಂದು ಪ್ರೈವೇಟ್ ಬೀಚು, ಬಟ್ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಫೀಸ್ ಇದೆ, ಹಾಗೆ ಕಾರ್ ಪಾರ್ಕಿಂಗು ಕೂಡ ಫೀಸ್ ಇದೆ. ಇಲ್ಲಿ ತುಂಬ ಕ್ಲೀನ್ ಆಗಿದೆ ಬೀಚ್ ಬಂದು, ಹಂಗಾಗಿ ಮೇಂಟೈನ್ ಎಲ್ಲ ಮಾಡೋಕ್ಕೆ ಫೀಸ್ ತಗೊಳ್ತಾರೆ. ಬನ್ನಿ ಒಳಗಡೆ ಹೋಗುವ. ಹಾಗೆ ನಾವು ಟೆಂಟ್ ಕೂಡ ಆರ್ಡ್ರ್ ಮಾಡಿ ತರಿಸಿದ್ವಿ. ಈ ಥರ ಬೀಚ್ ಸೈಡ್ ಎಲ್ಲ ಬಂದಾಗ ಟೆಂಟ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಬನ್ನಿ ಫ್ರೆಂಡ್ಸ್, ಹೋಗುವ, ಹೇಗಿದೆ ಅಂತ ತೋರಿಸ್ತೀನಿ. ಅರ್ಣಿ ಎಲ್ಲೋದ್ಲು? ಯಾವ ಬೀಚ್ ಅರ್ಣಿ? ತಣ್ಣೀರ್ ಬಾವಿ ಬೀಚ್. ನಾವೀಗ ತಣ್ಣೀರ್ ಬಾವಿ ಬೀಚ್ ಬಂದಿದ್ದೀವಿ. ನೋಡೋಣ ಇಲ್ಲಿ ಹೆಂಗಿದೆ ಅಂತ. ಬೀಚಿರೋ ಬೀಚಲ್ಲಿ ಹಿಂಗೆ ಮಾಡ್ಕೊಂತ ಕತ್ಲಾಗ್ಬಿಡ್ತದೆ. ನೀರಿನ ಬಟ್ಲಿಲ್ಲ ಅಣ್ಣೆ, ಮತ್ತೆಲ್ಲ ತಗೊಂತೀರಿ ಕಾರ ಇಟ್ಟು ಬರ್ತೀರಲ್ಲ ಅಣ್ಣೆ.
ಫ್ರೆಂಡ್ಸ್, ನಾವು ಟ್ರಿಪ್ಪಿಗೆ ಅಂತಲೇ ಟೆಂಟ್ ಆರ್ಡ್ರ್ ಮಾಡಿ ತರಿಸಿದ್ವಿ. ಯಾಕಂದರೆ ಬೀಚ್ ಸೈಡ್ ಬಂದಾಗ ಈ ಥರ ಟೆಂಟ್ ತಗೊಂಬಂದರೆ ತುಂಬಾ ಯೂಸ್ ಆಗುತ್ತೆ. ನಾವು ಒಳಗಡೆ ಕುಂತು ಡ್ರೆಸ್ ಚೇಂಜ್ ಮಾಡ್ಬೋದು, ಹಾಗೆ 1 ಅವರ್ 2 ಅವರ್ ಮಲಗಿ ರೆಸ್ಟ್ ಮಾಡ್ಬೋದು. ಹಾಗೆ ಏನಾದರೂ ಸ್ನ್ಯಾಕ್ಸು ಅಥವಾ ಬಾಕ್ಸ್ ಏನಾದರೂ ಕಟ್ಕೊಂಬಂದರೆ ಒಳಗಡೆ ಕುಂತು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನನಗೆ ಟೆಂಟ್ ಅಂದರೆ ತುಂಬಾ ಇಷ್ಟ. ಹತ್ರ ಒಂದು 3-4 ವರ್ಷ ಆಯಿತು ನಮ್ಮ ಮನೆಯವ್ರಿಗೆ ಆರ್ಡ್ರ್ ಮಾಡಿ ತರಿಸಿ ಅಂತ ಹೇಳ್ಬಿಟ್ಟು. ಬಟ್ ನಾವು ಇಲ್ಲಿಗೆ ಹೋಗಲ್ಲ ಬೇಡ ಅಂದ್ಕೊಂಡು ಬಿಟ್ಟಿದ್ರು. ಬಟ್ ಈ ಬೀಚ್ ಸೈಡ್ ಹಿಂಗೆ ಹೋದಾಗೆ ಈ ಹೊಳೆ ಅಥವಾ ನದಿ ಇರಲ್ಲಿ ಏನಾದರೂ ಪ್ಲೇಸಸ್ಸಿಗೆ ಹೋದಾಗ ತುಂಬಾ ಯೂಸ್ ಆಗುತ್ತೆ. ಈಗ ನನ್ನ ಮಗಳು ನಮ್ಮ ಮನೆಯವರು ಟೆಂಟು ಹಾಕ್ತಾ ಇದ್ದಾರೆ. 1 ಅವರ್ 2 ಅವರ್ ಆರಾಮಾಗಿ 2 ಅಥವಾ 3 ಒಳಗಡೆ ಮಲಗ್ಬೋದು. ನೋಡ್ಬೋದು ನಮ್ಮ ಮನೆಯವರು ಒಳಗಡೆ ಹೋದ್ರು. ಈಗ ಇಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಬಂದಿದ್ವಿ, ಅವಲಕ್ಕಿ ಹಾಗೆ ಸ್ವೀಟು. ಅದನ್ನೊಂದು ಸ್ವಲ್ಪ ತಿನ್ಕೊಂಡು ಆಮೇಲೆ ಸನ್ಸೆಟ್ ಆಗೋವರೆಗೂ ಇದ್ದು ಆಮೇಲೆ ನೋಡಿಕೊಂಡು ಆಮೇಲೆ ರೂಮ್ಗೆ ಹೋಗ್ತೀವಿ. ಓಕೆ ಫ್ರೆಂಡ್ಸ್, ಬನ್ನಿ ನೋಡೋಣ ತಣ್ಣೀರು ಬಾವಿ ಬೀಚ್ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಅಂತೆ. ಬಟ್ ತುಂಬ ಕ್ಲೀನಾಗಿ ತುಂಬಾ ಚೆನ್ನಾಗಿದೆ. ಇದು ಪ್ರೈವೇಟ್ ಬೀಚ್ ಇರೋದ್ರಿಂದ ಎಲ್ಲಿ ಏನು ಗಲೀಜಿಲ್ಲ, ತುಂಬಾ ಚೆನ್ನಾಗಿದೆ. ಯಾರಾದರೂ ಬರೋರಿದ್ರೆ ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ ಫ್ರೆಂಡ್ಸ್. ಇದು ಟೆಂಟಿಂದು ಏನಾದರೂ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಲಿಂಕ್ ಹಾಕಿರ್ತೀನಿ. ತುಂಬಾ ಚೆನ್ನಾಗಿದೆ. ನಾವು ಕೊಟ್ಟಿರೋ ಪ್ರೈಸಿಗೆ ತುಂಬ ವರ್ತ್ ಅಂತ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡ್ಬಂದಿದ್ವಿ, ತಿನ್ನೋಣ. ತಂದೀನಿ, ಕಟ್ ಮಾಡ್ಬೇಕು ನೋಡು ಅಷ್ಟೇ. ಚಾಕು ತಂದೀನಿ ಅದ್ರ ಈಗ ಅದ್ರ ಕೂಡ ಕುಸ್ತಿ ಆಡಮ್. ವಿಡಿಯೋ ಎಲ್ಲ ಮುಗಿಸೋಣ ಅಂಕಲ್, ಆಮೇಲೆ ಕರ್ದಂಟತ. ಹಲೋ ಬಕಸೂರ, ಅವಲಕ್ಕಿ ತಿನ್ನೋದು ಬಿಡು, ಕರ್ದಂಟು ಕೊಡು. 100 ರೂಪಾಯಿ ಖರ್ಚು ಮಾಡಿ ತರ್ಸಿಕ್ಕೆ ನಾನೇ ಕುಂತೀನಿ ಇವಾಗ. ಎದ್ದು ಬನ್ನಿ ಆಚೆ ಹಾಕ್ಕೊಂಡು. ಏನೋ ಒಂದು ಮಾಡಿ ಕೊಡಪ್ಪ ಯಪ್ಪ, ಸಾಕಾ? ತಗೊಂಡು ಬಾಯಾಗ ಇಟ್ಕೊಂಡ್ಬಿಡ್ತೀನಿ ತಗೊಂಡು ಸರ್. ಬೇಗ ತಿನ್ಬೇಕು, 1 ಅವರ್ ಮಾಡಬೇಡಿ. ನಾವಿವತ್ತು ಮತ್ತೊಂದು ಬೀಚಿಗೆ ಬಂದಿದ್ದೀವಿ. ಈಗ ಸನ್ಸೆಟ್ ನೋಡಿ ಒಲೆ ನೋಡಿ ಸೂಪರ್. ಫ್ರೆಂಡ್ಸ್, ಐಸ್ ಕ್ರೀಮ್ ತಿನ್ನೋಣ ಅಂತ ಮತ್ತೆ ಪಬ್ ಹೌಸಿಗೆ ಹೋಗಿದ್ವಿ. ಬಟ್ ಅಲ್ಲಿ ಫುಲ್ಲು ರಶ್ ಇರೋದ್ರಿಂದ ಬೇಡ, ಅಲ್ಲಿ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾರ್ಸಲ್ ತೊಗೊಳೋರಿಗೆ ಬೇಗ ಕೊಡ್ತಾರಂತೆ. ಹಂಗಾಗಿ ಪಾರ್ಸಲ್ ತೊಗೊಂಡು ನಾವು ಹೋಟೆಲ್ಗೆ ಬಂದ್ವಿ. ಈಗ ಐಸ್ ಕ್ರೀಮ್ ತಿನ್ಕೊಂಡು ಊಟ ಮಾಡಿ ರೂಮ್ಗೆ ಹೋಗ್ಬೇಕಷ್ಟೇ. ಬಟ್ ಐಸ್ ಕ್ರೀಮ್ ಮಾತ್ರ ಸೂಪರಾಗಿತ್ತು. ನನಗಲ್ಲಿ ಕ್ಯೂ ಎಲ್ಲ ನೋಡಿಬಿಟ್ಟು ಏನು ಐಸ್ ಕ್ರೀಮ್ ತಿನ್ನೋದು ಬಿಡು ಅಂತ ಹೇಳ್ಬಿಟ್ಟು ಬೈತಾ ಇದ್ದೆ ನಮ್ಮ ಮನೆಯವ್ರಿಗೆ. ಬಟ್ ಅಂದರೆ ಒಂದು 1/2 ಅವರ್ ವೆಯ್ಟ್ ಮಾಡಿದರು. ಬಟ್ ಪಾರ್ಸಲ್ ಅವ್ರಿಗೆ 1/2 ಅವರ್ ವೆಯ್ಟ್ ಮಾಡಿ ತೊಗೊಂಬಂದು ರೂಮಲ್ಲಿ ಕೂತ್ಕೊಂಡು ಹಾಗೆ ಹೋಟೆಲಲ್ಲಿ ಕೂತ್ಕೊಂಡು ತಿನ್ಕೋಬೋದು. ಬಟ್ ಅಲ್ಲೇ ಕುಂತು ತಿನ್ಬೇಕಂದ್ರೆ ಮಿನಿಮಮ್ ಒಂದು 2-3 ತಾಸು ಅಂತೂ ವೆಯ್ಟ್ ಮಾಡಲೇಬೇಕು. ಫ್ರೆಂಡ್ಸ್, ಈಗ ನಾವು ಬಂದಿರೋ ಹೋಟೆಲ್ ಬಂದು ವಿಷ್ಣು ವೈಭವ್. ಬಟ್ ನಾವು 2 ಡೇಸು ಕೂಡ ಇದೇ ಹೋಟೆಲ್ಗೆ ಬಂದಿದ್ವಿ. ಬೆಳಿಗ್ಗೆ ತಿಂಡಿ ಹಾಗೆ ಮಧ್ಯಾಹ್ನ ಲಂಚು, ನೈಟು ಕೂಡ ಡಿನ್ನರ್ಗೆ 3 ಟೈಮು ಇದೇ ಹೋಟೆಲಲ್ಲೇ. ಬಟ್ ಫುಡ್ ಚೆನ್ನಾಗಿದೆ, ಬಟ್ ಸರ್ವಿಸ್ ತುಂಬಾನೇ ಲೇಟು ಇಲ್ಲಿ. ಮಾಡೋದ್ರಮ್ಮ ಆಯ್ತಾಯ್ತಾಯ್ತು. ರೆಡಿ ಫ್ರೆಂಡ್ಸ್, ಎಲ್ಲ ರೆಡಿ ಆಗಿದ್ದೀವಿ. ಆಯುಷ್ ರೆಡಿ? ಆಯುಷ್ ಔಟ್ಫಿಟ್
ಫ್ರೆಂಡ್ಸ್, ನಾನು ಕೂಡ ರೆಡಿ ಆಗಿದ್ದೀನಿ. ನಾನು ಹಾಕೊಂಡಿದ್ದೀನಿ. ಈಗ ನಾವು ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ ಮಂಗಳೂರಿಂದ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಅರಣಿ ರೆಡಿ ರೆಡಿ, ನಮ್ಮ ಅರಣಿ ಫುಲ್ ರೆಡಿ. ಬೆಳಗ್ಗೆ ಹಿಂಗೆ ರೆಡಿಯಾಗಿ ಕೂತಿದ್ದವಳು, ನಾನೇ ಫಸ್ಟ್ ರೆಡಿಯಾಗಿ ಕೂತ್ಕೊಂಡವಳು ಅಷ್ಟೇ. 5 ಸ್ನಾನ ಮಾಡಿದ್ದಾನೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಏನಾಗಬೇಕು ಅಂತ ಅದೇ ಪ್ಲಾನಿಂಗ್ ಅಷ್ಟೇ, ಮತ್ತೇನಿಲ್ಲ. ಮತ್ತೆ ಅದೇ ಪ್ಲಾನ್ ಮಾಡ್ತಾರೆ. ಅಮ್ಮ ರೆಡಿ? ಮ್ಯಾನೇಜರ್ ತರ. ಹಾ, ಆಕಿ ಮ್ಯಾನೇಜರ್. ಆಕಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು. ಓಕೆ ಅಮ್ಮ ರೆಡಿ? ಹಾ, ನಡೀರಿ ಫ್ರೆಂಡ್ಸ್. ನೋಡ್ಬೇಕು ನಮ್ಮ ಲಗೇಜ್ ಇರ್ಲಿ, ಅವರೇ ಬಿಸಾಕ್ತಾರೆ ನಮ್ಮ ಲಗೇಜ್. ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ರೂಮ್ ಚೆನ್ನಾಗಿತ್ತು ಅಂದರೆ ಯಾಕೋ ಬಿಸಿನೀರೊಂದು ಬರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಏನೋ ಒಂದಿರುತ್ತೆ. ಬನ್ನಿ ಹೋಗುವ. ಚಲೋ -1. ಏನಾಯ್ತು? ಬರುತ್ತೆ, ಕೆಳಗೆ ಹೋಗುತ್ತಾ ಮತ್ತೆ? ಓಕೆ, ಇಟ್ಸ್ ಓಕೆ. ನಮ್ದೀಗ ರೂಮ್ ಚೆಕ್ಔಟ್ ಆಯ್ತು. ಈಗ ಕಾರ್ ತಗೊಂಡು ಹೊರಗಡೆ ಹೋಗಿ ಫಸ್ಟ್ ಟೀ ಕುಡಿದು ಹೋಗ್ಬಿಟ್ಟ. ಟೀ ಕುಡ್ದಿಲ್ಲ, ಬರ್ತಾ ಇದೆ. ಬರುತ್ತೆ ಬಿಡು, ಮುಖ ದಪ್ಪಾಗುತ್ತೆ. ಓ, ನೀವು ಕಾರ್ ತಗೊಂಡು ಬರ್ಬೇಕಲ್ಲ. ನಮ್ಮ ಮನೆಯವರು 0. ನಾನು ಇಲ್ಲಿ ಇಳ್ಕೊಂತಿದ್ದೀನಿ ನೋಡು. ಕಾರ್ ಪಾರ್ಕಿಂಗ್ ಹೋಗ್ಬೇಕೀಗ. ನಿಂತಿದ್ದಾರೆ ನಮ್ಮ ಹುಡುಗಿಯರು. ಹುಡುಗಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಬೇಕು. ಯಾರು ಎಲ್ಲಿ ಮಿಸ್ ಮಾಡ್ದಂಗೆ ನನ್ನ ವಿಡಿಯೋ ಫಾಲೋ ಮಾಡಿ.